ಬೆಂಗಳೂರಿನ ಪ್ರಮುಖ ಸಂಚಾರ ಜೀವನಾಡಿ ಅಂತಂದರೆ ಅದು ನಮ್ಮ ಮೆಟ್ರೋ. ಈ ನಮ್ಮ ಮೆಟ್ರೋವನ್ನು ನಂಬಿಕೊಂಡು ಲಕ್ಷಾಂತರ ಜನ ಪ್ರತಿನಿತ್ಯ ಕಚೇರಿಗಳಿಗೆ, ಶಾಲಾ ಕಾಲೇಜುಗಳಿಗೆ ತೆರಳುತ್ತಾನೆ ಇರ್ತಾರೆ. ಆದರೆ ಇಲ್ಲೊಬ್ಬ ಮೆಟ್ರೋ ಹಳಿಗೆ ಅಂತ ತನ್ನ ಸ್ವಂತ ಜಾಗವನ್ನು ಬಿಟ್ಟುಕೊಟ್ಟು ಬಾಡಿಗೆನೂ ಕಳ್ಕೊಂಡು ಅಕ್ಷರಶಃ ಬೀದಿ ಪಾಲಾಗಿದ್ದಾರೆ. ನಮ್ಮ ಮೆಟ್ರೋದ ಎಡವಟ್ಟೇನು ಅಂತ ನೋಡೋಣ ಬನ್ನಿ. ನಮ್ಮ ಮೆಟ್ರೋ ಮತ್ತೊಂದು ಎಡವಟ್ಟು. ಮೆಟ್ರೋಗೆ ಜಾಗ ಕೊಟ್ಟು ಪೇಚಿಗೆ ಸಿಲುಕಿದ ಮನೆ ಮಾಲೀಕ. ನಮ್ಮ ಮೆಟ್ರೋ ಬೆಂಗಳೂರಲ್ಲಿ 4 ದಿಕ್ಕಿನಲ್ಲಿಯೂ ಕದಂಬ ಬಾಹುವನ್ನ ಚಾಚಿಕೊಂಡಿದೆ. ಹಲವು ಮಾರ್ಗಗಳಲ್ಲಿ ಇನ್ನು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ನೆರಳೆ ಮಾರ್ಗದಲ್ಲಿ ಕೆಆರ್ಪುರಂನಿಂದ ಕಾಡ್ಗೋಡಿ ತನಕ ಬಿಎಂಆರ್ಸಿಎಲ್ ಡಬಲ್ ಟ್ರ್ಯಾಕ್ ನಿರ್ಮಾಣ ಮಾಡ್ತಿದೆ. ಅದರಂತೆ ಬೆನ್ನಿಗೇನಹಳ್ಳಿಯಲ್ಲಿ ಡಬಲ್ ಟ್ರ್ಯಾಕ್ ನಿರ್ಮಾಣ ಕಾಮಗಾರಿ 2018ರಲ್ಲಿ ಆರಂಭ ಆಗಿತ್ತು. ಈ ವೇಳೆ ಬೆನ್ನಿಗೇನಹಳ್ಳಿಯಲ್ಲಿ ಮೆಟ್ರೋ ಹಳಿ ಬರೋ ಮಾರ್ಗದಲ್ಲಿ 38 ಮನೆ ಗುರುತಿಸಿ ಸ್ವಾಧೀನಪಡಿಸಿಕೊಂಡಿತ್ತು. ಬೆನ್ನಿಗೇನಹಳ್ಳಿಯ ದೇವರಾಜ್ ಅನ್ನೋರಿಗೆ ಸೇರಿದ 2000 ಅಡಿ ಮನೆಯ ಜಾಗ ಗುರುತಿಸಿತ್ತು. ಆದರೆ ಈ ಮನೆಯಲ್ಲಿ 680 ಅಡಿ ಒಡೆದಾಕಿ ಅಷ್ಟಕ್ಕೆ ಮಾತ್ರ ಪರಿಹಾರ ಕೊಟ್ಟಿದೆ. ಅರ್ಧ ಮನೆ ಒಡೆದಾಕಿದ್ರಿಂದ ಮನೆಯಲ್ಲಿ ವಾಸ ಮಾಡೋಕ್ ಆಗ್ತಾ ಇಲ್ಲ. ಜೊತೆಗೆ ದೇವರಾಜ್ ಕುಟುಂಬಕ್ಕೆ ತಿಂಗಳಿಗೆ 1 ಲಕ್ಷದವರೆಗೂ ಬಾಡಿಗೆ ಬರ್ತಾ ಇತ್ತು. ಆದರೆ ಈ ಮನೆ ಕೆಡವಿದ್ರಿಂದ ಬಾಡಿಗೆಗೆ ಯಾರೂ ಬರ್ತಾ ಇಲ್ಲ. ಇದು 2018ರಲ್ಲಿ ಅಕ್ವೈರ್ ಆಯಿತು. 21ರಲ್ಲಿ ಒಂದು ಮನೆ ಹೊಡೆದ್ರು. ಇದುವರೆಗೂ ಯಾರು ಬಂದು ಗಮನ ಹರಿಸ್ತಾ ಇಲ್ಲ. ಮೆಟ್ರೋ ಅವ್ರು BMRCL ಅವ್ರು ಬಂದು ಹೊಡೆದಿದ್ದಾರೆ. ಬಂದು ಹೊಡೆದ್ರು. ಆಮೇಲೆ ಉಳಿದಿರೋದಕ್ಕೆ ನೀವು ಅರ್ಜಿ ಕೊಡಿ ಅಂತ ಹೇಳಿದ್ರು. ಅರ್ಜಿ ಕೊಟ್ಟಿದ್ದೀರಿ, ರಿಕ್ವೆಸಿಷನ್ ಲೆಟರ್ ಕೊಟ್ಟಿದ್ದಾರೆ, ಅದಕ್ಕೆ ಅಕ್ಲಾಜ್ಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ 2-3 ಸರಿ ಕಚೇರಿಗೆ ಹೋಗಿ ಕೇಳ್ಕೊಂಬಂದ್ರಿ. ಇದು ಇವಾಗ ಬರ್ತೀನಿ, ನಾಳೆ ಬರ್ತೀನಿ, ನಾವು ಬೇಕಾದ್ರೆ ತಗೊಂತೀರಿ, ಬೇಡ ಅಂದ್ರೆ ಬಿಡ್ರಿ, ನೀವೇನ್ರಿ ಬಲಂತ ಮಾಡ್ತೀರಾ ಅಂತ ನಮ್ಮನ್ನ ಗರ್ಜಿಸ್ತಾರೆ. ಹೋದ್ರೆ ಮಾತಾಡೋದು ಫುಲ್ ತಗೊಂತೀನಿ ಅಂತ ಹೇಳಿದ್ಕೋಸ್ಕರ ನಾವು ಹೊಡಿಸ್ತೀರಿ ಅರ್ಧ. ಈಗ ಬಾಡಿಗೆದಾರರು ಯಾರು ಬರ್ತಲ್ಲ, ಆ ಕಡೆ ಮನೆಗಳೆಲ್ಲ ಸೋರ್ತಾ ಇದೆ. ಮೆಟ್ರೋ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ ನಮಗೆ. ಅರ್ಧ ಒಡೆದ ಮನೆಯನ್ನ ನೆಲಸಮ ಮಾಡಿಲ್ಲ, ಉಳಿದ ಅರ್ಧ ಭಾಗ ಕೂಡ ಅಲುಗಾಡ್ತಾ ಇದೆ. ಹೀಗಾಗಿ ಪೂರ್ತಿ ಮನೆಯನ್ನ ತೆಗೆದುಕೊಂಡು ಪರಿಹಾರ ಕೊಡಿ ಅಂತ ದೇವರಾಜ್ ಕೇಳ್ತಿದ್ದಾರೆ. ದೇವರಾಜ್ ಮನೆ ರೈಲ್ವೆ ಇಲಾಖೆಗೆ ಸೇರಿದ್ದು ಅನ್ನೋ ಆರೋಪ ಇತ್ತು. ಆದ್ರೆ ದೇವರಾಜ್ ಬಳಿ ತಮ್ಮ ಮನೆ ಬಿಬಿಎಂಪಿಗೆ ಸೇರಿದ್ದು ಅನ್ನೋಕೆ ದಾಖಲೆಗಳಿದೆ. ಜೊತೆಗೆ ಮೆಟ್ರೋ ಕಾಮಗಾರಿಯಿಂದ ಬೆನ್ನಿಗೇನಹಳ್ಳಿ ಸಾರ್ವಜನಿಕರಿಗೆ ಅವರ ಮನೆಗಳು ಅಲುಗಾಡ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಮೆಟ್ರೋಗೆ ಪತ್ರ ಕೂಡ ಬಂದಿದೆ. 38 ಮನೆ ಅಕ್ವೈರ್ ಆಯಿತು ಮೆಟ್ರೋಗೆ. 38 ಮನೆಗಳಿಗೂ ಕಾಂಪೋಸಿಷನ್ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಮಾತ್ರ ಕಾಂಪೋಸಿಷನ್ ಕೊಡ್ತಾರೆ. ನಾವು ಕೇಳಕ್ಕೆ ಹೋದರೆ ರೈಲ್ವೆ ಅಂತಾರೆ. ರೈಲ್ವೆ ಅವ್ರು ಆಲ್ರೆಡಿ ಇದೆಲ್ಲ ಬಂದು ಸರ್ವೆ ಮಾಡಿ ಎಲ್ಲರಿಗೂ ಮಾರ್ಕ್ ಮಾಡಿದ್ದಾರೆ. 3ನೇ ಪಿಲ್ಲರ್ ಗಂಟ ಅವ್ರಿಗೆಲ್ಲ ಕಾಂಪೋಸಿಷನ್ ಕೊಟ್ಟಿದ್ದಾರೆ. ಅವ್ರದ್ದು ಮಾತ್ರ ರೈಲ್ವೆ ಅಲ್ವಾ, ನಮ್ಮ ಮಾತ್ರ ರೈಲ್ವೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರೈಲ್ವೆ ಆದರೆ ಖಾತಾ ಹೆಂಗೆ ಮಾಡಿದ್ರು, BBMP ಟ್ಯಾಕ್ಸ್ ಕಟ್ಟಿದ್ದೀರಿ, ಖಾತಾ ಮಾಡ್ಕೊಂಡಿದ್ದೀರಿ, 4 ಜನಕ್ಕೆ ಗಿಫ್ಟೆಡ್ ಮಾಡಿಕೊಂಡು 4 ಜನಕ್ಕೆ ವಿಭಾಗ ಮಾಡ್ಕೊಂಡಿದ್ದೀರಿ. ಎಲ್ಲ ದಾಖಲೆಗಳು ಇದೆ ನಮ್ಮ ತಂದೆ ಕಡೆಯಿಂದ ನಮಗೆ. ಒಟ್ನಲ್ಲಿ BMRCL 4-5 ವರ್ಷಗಳಿಂದ ಅರ್ಧಂಬರ್ಧ ಮನೆ ಕೆಡವಿರೋದು ದೇವರಾಜ್ ಬದುಕನ್ನ ಬೀದಿಗೆ ತಂದಿದೆ. ಇನ್ನಾದರೂ ಕೆಡವಿದ ಕಟ್ಟಡವನ್ನ ಸಂಪೂರ್ಣವಾಗಿ ತೆರವುಗೊಳಿಸಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.